ಕುಮಾರಣ್ಣ ಚಾಟಿ ಬೀಸೋದಲ್ಲ, ಅದು ನೋಟಿಸ್ ಕೊಟ್ಟು ನೋಡಪ್ಪ ಇಂಥವ್ರು ನಿಮ್ಮ ಬಗ್ಗೆ ಆರೋಪ ಮಾಡ್ತಿದ್ದಾರೆ, ನೀನು ಎಕ್ಸ್ಪ್ಲನೇಷನ್ ಕೊಡು. ಈಗ ನಾನು ಹೈಕೋರ್ಟ್ಗೆ ರಿಟರ್ನ್ ಸಬ್ಮಿಷನ್ ನಾಳೆ ಕೊಡ್ತೀನಿ, ಇನ್ನು 15 ದಿನದಲ್ಲಿ ಕೇಸ್ ಗೆಲ್ತೀನಿ, ನನ್ನ ಜಾಗ ನನಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀನಿ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಕೂಡ ನಿರ್ಣಯವನ್ನು ಪ್ರಶ್ನಿಸಿ ಗುಜರಾತ್ನ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಯಾದ ಪದ್ಮ ವಿಜಯ ಫೌಂಡೇಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಬಿಎಂ ಶ್ಯಾಮ್ ಪ್ರಸಾದ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಆದೇಶಿಸಿದೆ. ಚಿಕ್ಕಬಳ್ಳಾಪುರ ಕೂಡದಿಂದ ನಾಗರಿಕ ಬಳಕೆಗೆ ಕಾಯ್ದಿರಿಸಲಾಗಿದ್ದ 3 ಸಿಎ ನಿವೇಶನಗಳನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಒಡೆತನದ ಪರಿಶ್ರಮ ಸಂಸ್ಥೆಗೆ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ. ಮಾರಾಟಕ್ಕೆ ಪಬ್ಲಿಷ್ ಮಾಡಿದ್ದ ನೋಟಿಫಿಕೇಶನ್ ದಿನಾಂಕಕ್ಕೂ ಮೊದಲೇ ಪರಿಶ್ರಮ ಸಂಸ್ಥೆಗೆ ಅಲರ್ಟ್ ಮಾಡಲಾಗಿದೆ. ಅದೇ ನಿವೇಶನಕ್ಕೆ ಮತ್ತೊಬ್ಬರು ಅರ್ಜಿ ಸಲ್ಲಿಸಲು ಹೋದರೆ ಅವಕಾಶವೇ ನೀಡಲಿಲ್ಲ ಅಂತ ಅರ್ಜಿದಾರರ ಪರ ವಾದ ಮಂಡಿಸಿದ ಪದಾಂಕಿತ ಹಿರಿಯ ವಕೀಲ ಎಂಎಸ್ ಶ್ಯಾಮ್ ಸುಂದರ್, ಅರ್ಜಿ ಸ್ವೀಕರಿಸಲು ಅಂತಿಮ ದಿನಾಂಕಕ್ಕೆ ಮೊದಲೇ ನಾಗರಿಕ ಬಳಕೆಯ ನಿವೇಶನ ಹಂಚಿಕೆಗೆ ನಿರ್ಣಯ ಕೈಗೊಳ್ಳಲಾಗಿದೆ. ಇದು ಚಿಕ್ಕಬಳ್ಳಾಪುರ ಕೂಡ ಕೈಗೊಂಡ ಕಾನೂನು ಬಾಹಿರ ತೀರ್ಮಾನದಿಂದ ನಿವೇಶನಗಳನ್ನು ಏಕಪಕ್ಷೀಯವಾಗಿ ಶಾಸಕರ ಟ್ರಸ್ಟ್ಗೆ ಹಂಚಿಕೆ ಮಾಡಲಾಗಿದೆ. ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಅವರು ವಾದಿಸಿದರು. ನಮ್ಮ ಕಕ್ಷಿದಾರರು ಕೂಡಗೆ ಸಲ್ಲಿಸಿದ್ದ ಅರ್ಜಿಯನ್ನು ಪ್ರಾಧಿಕಾರ ಹಲವು ಬಾರಿ ಸ್ವೀಕರಿಸಲು ನಿರಾಕರಿಸಿ ಕೊನೆಯ ದಿನ ಅರ್ಜಿಯನ್ನು ಸ್ವೀಕರಿಸಿದೆ. ಇದು ಬೇಕಂದಲೇ ಮಾಡಿರುವ ದುರುದ್ದೇಶ ತಂತ್ರಗಾರಿಕೆ. ಸ್ಥಳೀಯ ಶಾಸಕರು ಪ್ರಭಾವ ಬೀರಿ ಸಿಎ ನಿವೇಶನಗಳನ್ನು ಮಂಜೂರು ಮಾಡಿಸಿಕೊಂಡಿದ್ದಾರೆ. ಹಾಗಾಗಿ ಹಂಚಿಕೆ ರದ್ದುಗೊಳಿಸಬೇಕು, ಮಧ್ಯಂತರ ಪರಿಹಾರವಾಗಿ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಆದೇಶಿಸಬೇಕು. ಗುಜರಾತ್ನ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಯಾದ ಪದ್ಮ ವಿಜಯ ಫೌಂಡೇಶನ್ ಪರ ವಕೀಲ ವಾದಿಸಿದರು. ಇದನ್ನು ಮಾನ್ಯ ಮಾಡಿದ ನ್ಯಾಯಪೀಠ ವ್ಯಾಜ್ಯ ಹೈಕೋರ್ಟ್ ಪರಿಗಣನೆಯಲ್ಲಿ ಇರುವ ಕಾರಣಗಳಿಗೆ ನಿರ್ದೇಶಿಸಿತು. ಅಂತ್ಯ ರಾಜ್ಯ ಸರ್ಕಾರ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ಅಂತ ಪ್ರತಿವಾದಿ ಸಿಯುಡಿಎ ಜಿಲ್ಲಾಧಿಕಾರಿ ಹಾಗೂ ಪರಿಶ್ರಮ ಎಜುಕೇಷನ್ ಟ್ರಸ್ಟ್ಗೆ ತುರ್ತು ನೋಟಿಸ್ ಜಾರಿಗೊಳಿಸಲು ಆದೇಶಿಸಿತು. ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿ ವಿಚಾರಣೆಯನ್ನು ಆಗಸ್ಟ್ 14ಕ್ಕೆ ಮುಂದೂಡಿತು. ಈ ಬಗ್ಗೆ ಚಿಕ್ಕಬಳ್ಳಾಪುರ ಕೂಡ ಪ್ರಾಧಿಕಾರದ ಆಯುಕ್ತೆ ಶಿಲ್ಪಾ ದೇಸಾಯಿ ಸ್ಪಷ್ಟನೆ ನೀಡಿದ್ದು, ನಾನು ಆಯುಕ್ತರಾಗಿ ಬಂದು 3 ತಿಂಗಳಾಗಿದೆ. ನಾಗರಿಕ ನಿವೇಶನ ಮಾರಾಟಕ್ಕೂ ನನಗೂ ಸಂಬಂಧ ಇಲ್ಲ. ಆದರೆ ಆಗ ನಡೆದ ನಡವಳಿಕೆಗಳ ಪ್ರಕಾರ ದಿನಾಂಕ 5/12/2025 ಪತ್ರಿಕಾ ಪ್ರಕಟಣೆ ಹೊರಡಿಸಿ 45 ದಿನಗಳ ಒಳಗೆ ಅರ್ಜಿ ಸಲ್ಲಿಸಬಹುದು ಅಂತ ತಿಳಿಸಲಾಗಿತ್ತು. ಆದರೆ ಪ್ರಾಧಿಕಾರ 14/1/2025 ಸಭೆ ನಡೆಸಿ ಪರಿಶ್ರಮ ಸಂಸ್ಥೆಗೆ 2 ಸಿಎ ಸೈಟ್ಗಳ ಬೀಡಗಾನಹಳ್ಳಿ ಪೈಕಿ ಸರ್ವೆ ನಂಬರ್ 49/2, 50/2, 53/1ರಲ್ಲಿ 2484.81 ಚದರ ಮೀಟರ್, ಮತ್ತೊಂದರಲ್ಲಿ 2279.57 ಚದರ ಮೀಟರ್, ಪ್ರತಿ ಚದರ ಮೀಟರ್ಗೆ 10,000 ರೂಪಾಯಿಗಳಂತೆ ದರ ನಿಗದಿಗೊಳಿಸಿ ಒಂದು ನಿವೇಶನಕ್ಕೆ 2,27,95,700 ರೂಪಾಯಿಗಳು, ಮತ್ತೊಂದು ನಿವೇಶನಕ್ಕೆ 2,48,48,000 ರೂಪಾಯಿಗಳು, ಒಟ್ಟು ಸುಮಾರು 5 ಕೋಟಿಗೆ ವ್ಯವಹಾರ ಕುದುರಿದ್ದು, ಮೊದಲ ಕಂತಿನಲ್ಲಿ 10%ರಂತೆ ಒಂದು ನಿವೇಶನಕ್ಕೆ 23 ಲಕ್ಷ, ಮತ್ತೊಂದು ನಿವೇಶನಕ್ಕೆ 25 ಲಕ್ಷ ಹಣ ಕಟ್ಟಿಸಿಕೊಳ್ಳಲಾಗಿದ್ದು 30 ವರ್ಷಗಳ ಲೀಸ್ಗೆ ನೀಡಿರೋದಾಗಿ ತಿಳಿಸಿದ್ದು, ಎಲ್ಲಾ ಹಣವನ್ನು ಪಾವತಿಸಿದ ನಂತರ ಅವರಿಗೆ ನೋಂದಣಿ ಮಾಡಿಕೊಡಲಾಗುವುದು ಅಂತ ಸಭೆಯಲ್ಲಿ ಅನುಮೋದನೆ ಆಗಿದೆ ಅಂತ ತಿಳಿಸಿದರು. ಇದೇ ವೇಳೆ ಚಿಕ್ಕಬಳ್ಳಾಪುರ ಕೂಡ ವ್ಯಾಪ್ತಿಯಲ್ಲಿ 121 ಸಿಎ ನಿವೇಶನಗಳಿದ್ದು, ಅವುಗಳ ಪೈಕಿ ಪರಿಶ್ರಮ ಸಂಸ್ಥೆ ಸೇರಿ 15 ಸೈಟುಗಳು ಮಾತ್ರ ಮಾರಾಟವಾಗಿದ್ದು, ಇನ್ನು 106 ಸೈಟುಗಳು ಖಾಲಿ ಇವೆ. ಯಾವುದಾದ್ರೂ ಟ್ರಸ್ಟ್ಗಳು ಸೈಟ್ ಬೇಕಾದರೆ ಅರ್ಜಿ ಸಲ್ಲಿಸಿಕೊಳ್ಳಬಹುದು ಅಂತ ತಿಳಿಸಿದರು. ಕಮಿಟಿ ಮುಂದೆ ಪ್ಲೇಸ್ ಮಾಡಿ ಡಿಸಿಷನ್ ತೊಗೊಂಡಿರ್ತಾರೆ. ಆ ಥರ ಯಾವ ಥರದ್ದು ಏನೂ ಆಗಿರೋದಿಲ್ಲ. ಲುಕ್ ನೋಡ್ತೀವಿ, ಅದು ಹಿಂದೆ ಹೇಗೆ ಅಲಾಟ್ ಮಾಡಿದ್ದಾರೆ ಅಂತೇಳಿ ಅದು ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ನಾನು ಅಪ್ಡೇಟ್. ಯಾರಿಗೆ ಈಗ ನೀವು ಅಲಾಟ್ ಮಾಡಿದ್ದೀರಿ ಅವ್ರು ಹೇಳ್ಕೊಂಡಿದ್ದಾರೆ, ನಾನು ಫಸ್ಟ್ ಕಂತು ಕಟ್ಟಿದ್ದೀನಿ, ನಾನು ಪೂರ್ತಿ ಒಂದೇ ಸರಿ ಕಟ್ಟೋಕ್ಕಾಗಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಎಷ್ಟು ಕಟ್ಟಿದ್ದಾರೆ? 10% ಕಟ್ಟಿದ್ದಾರೆ ಅವರು. 10% ಕೊಟ್ಟಿದ್ದಾರೆ 2 ಸೈಟಿಂದ. 25 ಲ್ಯಾಕ್ಸ್ ಅಲ್ಲ, ಒಂದು ಸೈಟಿಗೆ 10% ಅಂದರೆ ಒಂದು ಸೈಟಿಗೆ 25 ಲಕ್ಷ ಕಟ್ಟಿದ್ದಾರೆ. ಇನ್ನೊಂದಕ್ಕೆ ಎಷ್ಟು ಕಟ್ಟಿದ್ದಾರೆ? 25 ಲಕ್ಷ. ಇನ್ನೊಂದಕ್ಕೆ 23 ಕೊಟ್ಟಿದ್ದಾರೆ. 23 ಲ್ಯಾಕ್ಸ್ ಕಟ್ಟಿದ್ದಾರೆ. ಎಷ್ಟು ಕಂತಲ್ಲಿ ಕಟ್ಟಬೇಕು, ಎಷ್ಟಕ್ಕೆ ನೀವು ಅವರಿಗೆ ಲೀಸ್ ಕೊಟ್ಬಿಟ್ಟಿದ್ದೀರಿ? ನಾವು ಒಂದು ಸೈಟ್ ಅಂತೂ 2,23,55,100 ರೂಪಾಯಿಗೆ ಕೊಟ್ಟಿದ್ದೀವಿ. ಇನ್ನೊಂದು ಸೈಟು 2,05,05 ಲಕ್ಷ ಇದರಲ್ಲಿ ಲೀಸಿಗೆ ಕೊಟ್ಟಿದ್ದೀವಿ. ಅವ್ರು ಇವಾಗ 10% ಆಫ್ ದಿ ಅಮೌಂಟ್ ಕಟ್ಟಿದ್ದಾರೆ. ಇನ್ನು ಫರ್ದರ್ ಅದಕ್ಕೆ ಒಂದು ಸ್ಲಾಟಲ್ಲಿ ಪೇ ಮಾಡ್ಬೋದು 90%, ಇಲ್ಲ ಇಯರ್ ವೈಸನ್ನು ಅವ್ರು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಕೋಬೋದು, ಇಲ್ಲ 5 ಇಯರ್ಸ್ಗಾದ್ರು ಇದು ಮಾಡ್ಕೋಬೋದು. ಅದು ಅವ್ರಿಗೆ ಇದು. ಈಗ ಜಾಗ ಅವ್ರು ಹ್ಯಾಂಡ್ ಓವರ್ ಮಾಡಿದಾರಾ ಇನ್ನೂ ಇಲ್ಲ ಮೇಡಮ್? ಇನ್ನು ಅಲಾಟ್ ಮಾಡಿದ್ದಾರೆ, ಕಮಿಟಿಯಲ್ಲಿ ಅಲಾಟ್ ಮಾಡಿದ್ದಾರೆ, ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಂದರೆ ಫುಲ್ ಅಮೌಂಟ್ ಕಟ್ಟೋರ್ಗೆ ಮಾಡಲ್ವಾ ಹೇಗೆ?
ಮಾಡೋದಿಲ್ಲ, ಫುಲ್ ಅಮೌಂಟ್ ಕಟ್ಟೋ ತನಕ ಮಾಡೋಲ್ಲ. ಅದು ಎಷ್ಟು ವ್ಯಾಲಿಡಿಟಿ ಇರುತ್ತೆ ಮೇಡಮ್ ಅಮೌಂಟ್ ಕಟ್ಟೋದಕ್ಕೆ? ಎಷ್ಟು ದಿವಸ ಒಳಗಡೆ ಅದು ನಾನು ಹೇಳಿದ್ನಲ್ಲ 3 ಟೈಮ್ಸ್ ಪೀರಿಯಡ್ಸ್ ಕೊಡ್ತಾರೆ ಅಂತೇಳಿ. 1 ಇಯರ್ ಅದು ಇವ್ರಿಗೆ ಎಷ್ಟು ಕೊಟ್ಟಿದ್ದೀರಿ? ಇವ್ರು ಯಾವ ಥರ ಹಾಕ್ಸ್ಕೊಂಡಿದ್ದಾರೆ? ಇನ್ನು ಅದ್ರ ಬಗ್ಗೆ ಇನ್ನು ರಿಜಿಸ್ಟ್ರೇಷನ್ ಆಗಿಲ್ಲ, ಇನ್ನು ಯಾವುದೂ ಇದು ಮಾಡಿಲ್ಲ, ಬರೀ 10% ಕಟ್ಟಿದ್ದಾರೆ ಅವರು ಅಷ್ಟೇ. ಅವ್ರಿಗಿನ್ನ ಯಾವುದಕ್ಕೆ ಅಂತ ರೈಟ್ಸ್ ಇಲ್ಲ.